ಇನ್ನು ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡ್ರ ಕೈ ಶಾಸಕರು ಅಂತ ಅನಿಸ್ತಾ ಇದೆ. 3 ಜನ ಆಯ್ತು. ಕೊಟ್ಟ ಭರವಸೆಯನ್ನ ಈಡೇರಿಸಲಿಲ್ಲ ಅಂತ ಸಿಟ್ಟಾದ್ರ. ಬಹಿರಂಗ ಹೇಳಿಕೆಯಿಂದ ಈಗ ಸರ್ಕಾರಕ್ಕೆ ವಿಪರೀತವಾದ ಮುಜುಗರ ಆಗ್ತಾ ಇದೆ. ಆದರೆ ಇವರು ಕೂಡ ಗೆಲ್ಲಬೇಕಾದ್ರೆ ಕ್ಷೇತ್ರದವ್ರಿಗೆ ಏನೇನೋ ಭರವಸೆ ಕೊಟ್ಟಿರ್ತಾರಲ್ಲ, ಅದಕ್ಕಾದರೂ ದುಡ್ಡು ಬೇಕಲ್ಲ, ದುಡ್ಡಿಲ್ಲ, ಅದಕ್ಕೆ ಸಿಟ್ಟಾಗಿದ್ದಾರೆ. ಬಹಿರಂಗ ಹೇಳಿಕೆಯಿಂದ ಸರ್ಕಾರಕ್ಕಂತೂ ಈಗ ಮುಜುಗರ ಆಗ್ತಾ ಇದೆ. ಅದರಲ್ಲಿ 2 ಮಾತಿಲ್ಲ. ಇದನ್ನು ಈ ಡ್ಯಾಮೇಜನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಂತ ನೋಡಬೇಕು. ಯಾಕೆಂದರೆ ದಿನಕ್ಕೊಬ್ಬರು ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನೇ ಯಡಿಯೂರಪ್ಪನವರು ಕೂಡ ಹೇಳಿದ್ದು. ನೋಡಿ, ಫಸ್ಟ್ ಏನಾಗಿದೆ ಇಲ್ಲಿ, ಮೂಲ ಪ್ರಾಬ್ಲಮ್ ಆಗಿರೋದು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಆದ್ಯತೆ ಕೊಟ್ಬಿಡ್ತು. 65,000 ಕೋಟಿ ಬೇಕು 1 ವರ್ಷಕ್ಕೆ ಅಂತ ಹೇಳ್ತಾರೆ. ಎಲ್ಲ ಆ ಕಡೆಗೆ ತಿರುಗ್ತಾ ಇದೆ ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಈ ಥರ ಅನುದಾನ ಒದಗಿಸೋದಕ್ಕೆ ಈಗ ಸರ್ಕಾರ ಸರ್ಕಸ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಬ್ಯಾಲೆನ್ಸ್ ಮಾಡಬೇಕಲ್ಲ. ಆಡಳಿತ ಪಕ್ಷದ ಶಾಸಕರ ಕ್ಷೇತ್ರಗಳಿಗೂ ಅನುದಾನದ ಕೊರತೆ ಇದೆ. ಇನ್ನು ವಿರೋಧ ಪಕ್ಷದವರು ಕೊಡ್ತಾನೇ ಇಲ್ಲ ಬಿಡಿ. ಹೊಸ ಯೋಜನೆಗಳು, ಕಾಮಗಾರಿಗಳಿಗೆ ಮಂಜೂರಾತಿ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ MLAಗಳ ಕ್ಷೇತ್ರಕ್ಕೆ ಸಿಗ್ತಿಲ್ಲ. ಕನಿಷ್ಠ 70ರಿಂದ 80 ಕೋಟಿ ಅನುದಾನದ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು, ಪ್ರತಿ ಕ್ಷೇತ್ರಕ್ಕೆ ಕೊಡ್ತೀನಿ ಅಂತ. ಈಗ ಮಂಜೂರಾತಿ ಆಗಿರ್ತಕ್ಕಂಥ ಯೋಜನೆಗಳಿಗೂ ಕಮಿಷನ್ ಕಾಟ ಶುರುವಾಗಿದೆ. ಏನು ಮಾಡಬೇಕು MLAಗಳು? ಸಚಿವರ ನಡವಳಿಕೆ ವಿರುದ್ಧವೂ ಕೂಡ ಶಾಸಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ವಿರುದ್ಧ ಎಲ್ಲ ಹೇಳಿದ್ರಲ್ಲ. ಈಗ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಆದ್ಯತೆ ಕೊಟ್ಟಿದ್ದೇ ಇಷ್ಟೆಲ್ಲದಕ್ಕೂ ಮೂಲ ಕಾರಣ. ಸೊ ಈಗ ಹಾಗಂತ ಇವರೇನು ಸುಮ್ಮನೆ ಕೂತಿರಲಿಲ್ಲ. ಎಲ್ಲ ಯದ್ವತದ್ವ ರೇಟ್ ಜಾಸ್ತಿ ಮಾಡಿದ್ರು. ನೋಂದಣಿ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದ್ರು, ಅಬಕಾರಿ ಇಲಾಖೆನಲ್ಲಿ ಜಾಸ್ತಿ ಮಾಡಿದ್ರು, ಎಲ್ಲ ಜಾಸ್ತಿ ಮಾಡಿದ್ದಾರೆ. ಆದರೂ ದುಡ್ಡಿಲ್ಲ ಅಂತ.